ಇನ್ನು ಉಗ್ರಪೋಷಿತ ಪಾಕಿಸ್ತಾನಕ್ಕೆ ಟೈಮ್ ಕೆಟ್ಟಿದೆ ಅಂತ ಅನ್ಸುತ್ತೆ. ಹಾಗಾಗಿ ಮೇಲಿಂದ ಮೇಲೆ ಎಲ್ಲ ರೀತಿಯಲ್ಲೂ ಕೂಡ ಹೊಡೆತ ಬೀಳ್ತಾ ಇದೆ. ಈಗ ಬಲೂಚಿಸ್ತಾನದವರು ತಮ್ಮನ್ನು ತಾವು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡಿದೆ. ನಮ್ಮ ಒಂದು ಆಪರೇಷನ್ ಸಿಂಧೂರದ ಎಫೆಕ್ಟ್ ಇಡೀ ದೇಶವೇ ಇಬ್ಬಾಗವಾಗಿ ಹೋಯ್ತಾ ಅಂತ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಛಿದ್ರವಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಬಲೂಚಿಸ್ತಾನದವರು ಈಗ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದಿಂದ ಬಲೂಚಿಸ್ತಾನ ಸಪರೇಟ್ ಆಗ್ತಾ ಇದೆ. 2000 ಇಸ್ವಿಯಿಂದಲೂ ಕೂಡ, ಅಂದರೆ BLA ಸ್ಥಾಪನೆ ಆದಾಗಿಂದಲೂ ಕೂಡ ಇದಕ್ಕೋಸ್ಕರ ಹೋರಾಟ ನಡೀತಾ ಇತ್ತು. ಈಗ ಸದ್ಯಕ್ಕೆ ದೇಶ ಒಡೆದು ಹೋಗುವ ಭೀತಿಯಲ್ಲಿ ಪಾಕಿಸ್ತಾನ ಇದೆ. ಅವ್ರು ಕೇಳ್ಕೊಂಡ್ಬಿಟ್ಟಿದಾರಂತ ಆಲ್ರೆಡಿ, ದೆಹಲಿಯಲ್ಲಿ ರಾಯಭಾರಿ ಕಚೇರಿ ತೆಗಿಬೇಕು, ನಮಗೆ ಅನುಮತಿ ಕೊಡಿ ಅಂತ ಮೋದಿ ಸರ್ಕಾರಕ್ಕೆ ಬಲೂಚಿ ಹೋರಾಟಗಾರರು ಪತ್ರವನ್ನು ಕೂಡ ಬರೆಯುವ ಹಂತ ಕೊಟ್ಟೋಗಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಟೆಕ್ನಿಕಲಿ ಅವರು ಆ ಥರ ಘೋಷಣೆ ಮಾಡ್ಕೊಂಡ ತಕ್ಷಣ ಅದನ್ನು ಸಪ್ರೇಟ್ ದೇಶ ಅಂತ ನಾವು ಕರೆಯೋಕ್ಕೆ ಬರಲ್ಲ. ಬಟ್ ಅವರ ಹೋರಾಟದ ಪರವಾಗಿ ಅವರು ಮಾಡಿಕೊಂಡಿದ್ದಾರೆ. ಬಲೂಚಿಸ್ತಾನದ ಪ್ರದೇಶ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥದ್ದು. ಓಕೆ, ಏನು ಪಾಕಿಸ್ತಾನದಿಂದ ಬಲೂಚಿಸ್ತಾನದ ಇಬ್ಬಾಗ ಆಗಿರ್ತಕ್ಕಂಥದ್ರ ಎಫೆಕ್ಟ್ ಅಂತ ನಾವು ನೋಡ್ತಾ ಇದ್ದೀವಿ. ಚೀನಾ ಗಣಿಗಾರಿಕೆ ಉದ್ಯಮ ಸ್ಥಾಪಿಸೋದಕ್ಕೆ ಬಯಸಿತ್ತು. ಇತ್ತೀಚೆಗಷ್ಟೇ ದೊಡ್ಡ ಪ್ರಮಾಣದ ಚಿನ್ನ ನಿಕ್ಷೇಪ ಒಂದು ಪತ್ತೆಯಾಗಿತ್ತು ಈ ಬಲೂಚಿಸ್ತಾನದ ಭಾಗದಲ್ಲಿ. $400 ಮಿಲಿಯನ್ ರಿಸರ್ವ್ ಇರ್ತಕ್ಕಂಥದ್ದು. ಈಗ ಆ ದೇಶ ಸಪರೇಟ್ ಆಯಿತು ಅಂದರೆ ಪಾಕಿಸ್ತಾನಕ್ಕೆ ಅದು ಯಾವುದು ಸಿಗಲ್ಲ. ಆಮೇಲೆ ಈಗಾಗಲೇ ಬಡದ್ ಬಾಯಿಗೆ ಹಾಕೊಳ್ಳೋ ಕೆಲಸ ಚೀನಾ ಆಲ್ರೆಡಿ ಮಾಡಿದೆ. 57% ತಗೊಂಡಿದಾರಂತೆ. ಹೌದು, ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಂತ ಒಂದು ಮಾಡೋದು ಕೊಟ್ಟರು. $57 ಬಿಲಿಯನ್ ವಾಗ್ದಾನ ಮಾಡಿತ್ತು ಚೀನಾ. ಇದು ಚೀನಾಗೂ ಕೂಡ ದೊಡ್ಡ ಲಾಸ್ ಇದು. ಹಾಗೆ ನೋಡೋಕ್ಕೆ ಹೋದರೆ ಅಪಾರ ಖನಿಜ ಸಂಪತ್ತನ್ನು ಹೊಂದಿರತಕ್ಕಂಥ ಪ್ರದೇಶ. ಆದರೆ ಪಾಕಿಸ್ತಾನ ಈ ಭಾಗವನ್ನು ಆರಂಭದಿಂದಲೂ ನಿರ್ಲಕ್ಷ್ಯ ಮಾಡಿಕೊಂಡೇ ಬಂದಿದೆ. ಆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅವ್ರು ನಮಗೆ ಸಪ್ರೇಟ್ ದೇಶ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ನೈಸರ್ಗಿಕ ಅನಿಲ ಉದ್ಯಮವನ್ನು ಹೊಂದಿರತಕ್ಕಂಥ ಪ್ರದೇಶ ಪಾಕಿಸ್ತಾನದ 44% ಭೂಪ್ರದೇಶ ಬಲೂಚಿಸ್ತಾನದ್ದು. ಅಂದರೆ ಅಲ್ಲಿಗೆ ಅರ್ಧಕ್ಕರ್ಧ ಪಾಕಿಸ್ತಾನ ಹೊಟ್ಟೆ ಹೋಯಿತು ಅಂತ ಲೆಕ್ಕಾಚಾರ.